ಅಷ್ಟರಲ್ಲಿ ಅಲ್ಲಿಗೆ ಹುಲಿ ದೈವವು ಬರುತ್ತೆ. ಬಂದು ಆ ಮುಖ್ಯಸ್ಥನನ್ನ ಹುಲಿಯು ಸಾಯಿಸಿರುತ್ತೆ. ಅಂದಿನಿಂದ ಕಡಪ ದಿಕ್ಕಿನವರನ್ನ ಎಲ್ಲರನ್ನ ಹೊಡೆದು ಹೊರಗೆ ಕಳಿಸಿರುತ್ತಾರೆ ಈ ಕಾಂತಾರದ ಜನರು. ಹಾಗೆ ದಿಗ್ಬಂಧನವನ್ನ ಕೂಡ ಹಾಕಿರುತ್ತಾರೆ. ಈಗ ಆ ದಿಗ್ಬಂಧನವು ಬೆರಮೆಯು ತೆಗೆದಿದ್ದಾನೆ, ಇನ್ನು ಏನು ಕಾದಿದೆಯೇ ಏನು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಮುಂದಿನ ದೃಶ್ಯದಲ್ಲಿ ರಾಜನ ಸ್ನೇಹಿತನಾದ ಭೋಗೇಂದ್ರ ಮತ್ತು ಕೆಲವು ಸ್ನೇಹಿತರು ಈಗ ಬೆಪ್ಪೆಯ ತಂದೆಯನ್ನು ಹೊಡೆಯಲು ಬರುತ್ತಾರೆ. ಭೋಗೇಂದ್ರನು ಬೆಪ್ಪೆಯ ತಂದೆಯನ್ನು ಹೊಡೆಯುವಾಗ ತಂದೆಯು ಬೇಡ ಎಂದು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಆವಾಗ ಬೆರ್ಮೆ ಮಧ್ಯ ಬಂದು ಭೋಗೇಂದ್ರ ಮತ್ತು ಅವನ ಸ್ನೇಹಿತರನ್ನು ಹೊಡೆಯುತ್ತಾನೆ. ಹೀಗೆ ಹೊಡೆದು ಆ ಬಂದರನ್ನು ಕೂಡ ಈಗ ವಶ ಮಾಡಿಕೊಳ್ಳುತ್ತಾನೆ. ಈ ಎಲ್ಲ ವಿಷಯವನ್ನ ಭೋಗೇಂದ್ರ ಕುಲಶೇಖರನ ಮುಂದೆ ಹೇಳುತ್ತಿರುತ್ತಾನೆ. ಆವಾಗ ಅಲ್ಲಿಗೆ ಬಂದ ರಾಜಶೇಖರನು ಕುಲಶೇಖರನನ್ನ ಹಾಗೂ ಅವನ ಸ್ನೇಹಿತರನ್ನ ಬೈಯುತ್ತಾನೆ. ಕಾಂತಾರದ ಜನರ ಜೊತೆ ಸಭ್ಯವಾಗಿ ವರ್ತಿಸಿ ಅವರಿಗೆ ಏನು ಬೇಕೆಂದು ಕೇಳಿ ನಿಧಾನವಾಗಿ ಈ ಒಂದು ವಿಷಯವನ್ನ ಮುಗಿಸೋಣ ಎಂದು ಹೇಳುತ್ತಾನೆ. ಹೀಗೆ ಪ್ರತಿ ಬಾರಿ ರಾಜಶೇಖರನು ಅಡ್ಡ ಬರುವುದರಿಂದ ಕುಲಶೇಖರನಿಗೆ ಇದು ಸರಿ ಅನಿಸಿರುವುದಿಲ್ಲ. ಹೀಗಾಗಿ ಊಟಕ್ಕೆ ಕುಳಿತಾಗ ಕುಲಶೇಖರನು ತನ್ನ ತಂದೆಯ ಊಟದಲ್ಲಿ ಕೆಲವು ಮದ್ದನ್ನು ಹಾಕಿರುತ್ತಾನೆ. ಅದು 2 ದಿನಗಳ ಕಾಲ ನಿದ್ರೆಗೆ ಜಾರುವಂತೆ ಇರುತ್ತದೆ. ನಿದ್ದೆಯನ್ನು ಮಾಡಿ ಏಳುವಷ್ಟರಲ್ಲಿ ಕಾಂತಾರದ ಜನರನ್ನ ಆ ಜಾಗವನ್ನ ನಮ್ಮ ವಶ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ರಾಜಶೇಖರನು ನಿದ್ದೆಗೆ ಜಾರುತ್ತಾನೆ. ಇನ್ನು ಮೇಲೆ ಕುಲಶೇಖರನದೇ ರಾಯಭಾರ ನಡೆಯುತ್ತದೆ. ಕುಲಶೇಖರನು ತನ್ನ ಸೈನ್ಯದೊಡನೆ ಕಾಂತಾರಕ್ಕೆ ಬರುತ್ತಾನೆ. ಅಲ್ಲಿ ಹೋರಾಟ ಶುರು ಮಾಡುತ್ತಾನೆ. ಆ ಸಮಯದಲ್ಲಿ ಬೆರ್ಮೆ ಮತ್ತು ಬೆರ್ಮೆಯ ಜನರು ಅಲ್ಲಿ ಇರುವುದಿಲ್ಲ. ಹೀಗೆ ಬಾಂಗ್ರಾ ಸೈನಿಕರಿಗೆ ಮತ್ತು ಕಾಂತಾರದ ಜನರಿಗೆ ಹೋರಾಟ ಶುರುವಾಗುತ್ತದೆ. ಕೈಗೆ ಸಿಕ್ಕವರನ್ನ ಸಾಯಿಸುತ್ತಾ ಮುಂದೆ ಸಾಗುತ್ತಾನೆ ಕುಲಶೇಖರ. ಈಗ ಅಲ್ಲೇ ಇದ್ದ ಬೆರ್ಮೆಯ ತಾಯಿಯು ತನ್ನ ದೈವವನ್ನು ಬೇಡಿಕೊಳ್ಳಲು ಶುರು ಮಾಡುತ್ತಾಳೆ. ಹಾಗೆ ಇಷ್ಟೆಲ್ಲ ನಡೆಯುವಾಗ ಬೆರ್ಮೆ ಮತ್ತು ಬೆರ್ಮೆಯ ಜನರು ಸಹಿತ ಈಗ ಅಲ್ಲಿಗೆ ಬರುತ್ತಾರೆ. ಇನ್ನು ಮುಂದೆ ಕುಲಶೇಖರನು ಬೆರ್ಮೆಯ ತಾಯಿಯನ್ನ ಕೊಲ್ಲಬೇಕೆಂದು ಅಂದುಕೊಂಡಾಗ ಬೆರ್ಮೆ ದೂರಿನಿಂದ ನೋಡುತ್ತಿರುತ್ತಾನೆ. ಅಷ್ಟರಲ್ಲಿ ಕುಲಶೇಖರನು ಬೆರ್ಮೆಯ ತಾಯಿಯನ್ನ ಕೊಲ್ಲುತ್ತಾನೆ. ತಾಯಿಯನ್ನ ಉಳಿಸಬೇಕೆಂದು ಓಡೋಡಿ ಬರುತ್ತಿರುವ ಬೆರ್ಮೆಯು ಈಗ ಬಂದು ನೋಡುವಷ್ಟರಲ್ಲಿ ತಾಯಿ ಸತ್ತಿರುತ್ತಾಳೆ. ಅಷ್ಟರಲ್ಲಿ ಈಗ ಬೆರ್ಮೆಯ ಮೈಯಲ್ಲಿ ಕುಳಿಗ ದೇವರು ಬಂದಿರುತ್ತಾನೆ. ಅಲ್ಲಿ ಒಬ್ಬನೇ ಸಹಿತ ಅಷ್ಟು ಸೈನಿಕರನ್ನ ಹೊಡೆಯುತ್ತಾನೆ. ಅಷ್ಟು ಸೈನಿಕರನ್ನು ಒಬ್ಬನೇ ಹೊಡೆಯುವುದನ್ನು ನೋಡಿದ ಕುಲಶೇಖರನಿಗೆ ಈ ಒಂದು ಶಕ್ತಿ ಎಲ್ಲಿಂದ ಬಂತು ಎಂದು ಗಾಬರಿಗೊಳ್ಳುತ್ತಾನೆ. ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಆ ಜಾಗದಿಂದ ಹೋಗಬೇಕು ಎನ್ನುವಷ್ಟರಲ್ಲಿ ಬೆರ್ಮೆ ಗುಳಿಗನ ಕೈಯಲ್ಲಿ ಸಿಗುತ್ತಾನೆ ಕುಲಶೇಖರ. ಇಲ್ಲಿಗೆ ಗುಳಿಗನು ಅವನ ರಕ್ತವನ್ನು ಕುಡಿದು ಕುಲಶೇಖರನ್ನ ಸಾಯಿಸುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ 2 ದಿನಗಳ ಕಾಲ ಮಲಗಿದ್ದ ರಾಜಶೇಖರನಿಗೆ ಈಗ ಎಚ್ಚರವಾಗುತ್ತೆ. ಎಚ್ಚರವಾದ ಬಳಿಕ ನೋಡುತ್ತಾನೆ ತನ್ನ ಮಗ ಸತ್ತಿರುವುದು ಕಾಣುತ್ತೆ. ಹೀಗಾಗಿ ಅವನ ಒಂದು ಚಿತೆಗೆ ಬೆಂಕಿ ಇಟ್ಟು ಅವನಿಗೆ ನಿದ್ರೆ ಏನು ಬರುವಂತೆ ಮಾಡಿದ ಆ ಒಬ್ಬ ಸೇವಕನನ್ನು ಕೊಲ್ಲುತ್ತಾನೆ. ಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಇದ್ದ ಲಿಂಗವು ಈಗ ಬಿರುಕು ಮೂಡಿರುತ್ತದೆ. ಈಗ ಕೆಲವು ವಿಷಯಗಳನ್ನು ನೋಡಿದಾಗ ನೀವು ಈಶ್ವರ ಗಣಗಳಿಗೆ ಅಪಮಾನ ಮಾಡಿದ್ದೀರಿ, ಅದಕ್ಕಾಗಿ ಈ ರೀತಿ ಈಶ್ವರನು ಕೋಪಗೊಂಡಿದ್ದಾನೆ ಎಂದು ಹೇಳುತ್ತಾರೆ. ಇದಕ್ಕೆ ಶಾಂತಿ ಮಾಡಬೇಕೆಂದು ಅಲ್ಲಿರುವ ಒಬ್ಬ ಸ್ವಾಮೀಜಿ ಹೇಳುತ್ತಾರೆ. ಸ್ವಾಮೀಜಿಯು ಶಾಂತಿ ಮಾಡಬೇಕೆಂದು ಹೇಳಿದಾಗ ಯುವರಾಣಿಯಾದ ಕನಕವತಿಯು ಕಾಂತಾರ ಜಾಗಕ್ಕೆ ಬರುತ್ತಾಳೆ. ಇಲ್ಲಿ ಬಂದು ತನ್ನ ಒಂದು ದೈವವನ್ನು ಕರೆದುಕೊಂಡು ನಮ್ಮಲ್ಲಿಗೆ ಬನ್ನಿ ಎಂದು ಬೇಡಿಕೊಳ್ಳುತ್ತಾಳೆ. ಅದಕ್ಕೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಈ ಒಂದು ಕಾರ್ಯವನ್ನು ಮಾಡಬೇಕೆಂದು ಅಂದುಕೊಂಡಿದ್ದೇವೆ ಎಂದು ಹೇಳುತ್ತಾಳೆ. ಇದಕ್ಕೆ ಮೊದಲಿಗೆ ಬೆರ್ಮೆ ಒಪ್ಪುವುದಿಲ್ಲ. ಹಾಗಾಗಿ ಕೊನೆಗೂ ಬೆರ್ಮೆ ಈ ಒಂದು ಮಾತಿಗೆ ಒಪ್ಪಿಕೊಂಡು ಇನ್ನು ಮೇಲಿಂದ ಒಂದು ಜಾತ್ರೆಯು ಅಲ್ಲಿ ಬಾಂಗ್ರಾದಲ್ಲಿ ಶುರುವಾಗುತ್ತೆ. ಇಲ್ಲಿಗೆ ಆ ಒಂದು ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವುದು ಹಾಗೂ ಕಾಂತಾರದ ದೈವಗಳನ್ನು ಸಹಿತ ಇಲ್ಲಿ ಸಮಾಧಾನ ಅಥವಾ ಶಾಂತಿ ಮಾಡುವುದು ಎಂದು ಈ ಒಂದು ಜಾತ್ರೆಯ ಉದ್ದೇಶವಾಗಿರುತ್ತದೆ. ಹೀಗೆ ಜಾತ್ರೆಯು ಸುಸೂತ್ರವಾಗಿ ನಡೆಯುತ್ತದೆ. ಜಾತ್ರೆಯೆಲ್ಲ ಮುಗಿದ ಮೇಲೆ ಎಲ್ಲರಿಗೂ ಸನ್ಮಾನ ಮಾಡುವಾಗ ಬೆರಮೆಯನ್ನು ಕೂಡ ಈಗ ಆಸ್ಥಾನದಲ್ಲಿ ಕರೆಸುತ್ತಾರೆ. ಕರೆಸಿ ನಮಗೆ ಆ ಬಂದರನ್ನು ಬಿಡುವಂತೆ ಹೇಳುತ್ತಾರೆ. ಆವಾಗ ಬೆರಮೆಯು ಯಾವುದೇ ತಂಟೆ ತಕರಾರು ಇಲ್ಲದೆ ಆ ಬಂದರನ್ನು ಬಿಡುತ್ತಾನೆ. ಹಾಗಾಗಿ ಅಲ್ಲಿ ಒತ್ತಾಯದಿಂದ ಚಾಕರಿ ಮಾಡುತ್ತಿದ್ದವರನ್ನ ಬಿಡಬೇಕೆಂದು ಬೆರ್ಮೆ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ರಾಜನೂ ಸಹಿತ ಒಪ್ಪಿಕೊಂಡು ಆ ಒಂದು ಇದರಿಂದ ಚಾಕರಿ ಮಾಡುತ್ತಿದ್ದವರನ್ನು ಬಿಡುಗಡೆ ಮಾಡಿ ಕಳಿಸುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ನಮಗೆ ತೋರಿಸುವುದು ಬೆರ್ಮೆಯ ತಾಯಿ ಬೆರ್ಮೆಯನ್ನು ಕರೆದುಕೊಂಡು ಒಂದು ಜಾಗಕ್ಕೆ ಹೋದಂತೆ ಆಗುತ್ತದೆ. ಆವಾಗ ಆ ತಾಯಿಯ ಬೆನ್ನತ್ತಿ ಹೋಗಿದ್ದ ಬೆರ್ಮೆಗೆ ಒಂದು ಆಶ್ಚರ್ಯಕರ ಸಂಗತಿ ಕಾದಿರುತ್ತದೆ. ಏಕೆಂದರೆ ದೈವವನ್ನ ಈಗ ಕಡಪ ದಿಕ್ಕಿನವರು ಬಂಧಿಸಿರುತ್ತಾರೆ ಎಂದು ಕಾಣುತ್ತದೆ. ನಿದ್ದೆಗನಿಂದ ಎದ್ದು ನೋಡಿದ ಬೆರ್ಮೆಯು ಅದು ಅವನಿಗೆ ಕನಸು ಎಂದು ತಿಳಿಯುತ್ತದೆ. ನಿದ್ದೆಗನಿಂದ ಎಚ್ಚರವಾಗಿ ಬೆರ್ಮೆ ಹೊರಗಡೆ ಬಂದು ನೋಡಿದಾಗ ಮತ್ತೆ ಮಕ್ಕಳಿಗೆ ಆ ಒಂದು ಮೊದಲು ಬಂದ ರೋಗ ಈಗ ಮತ್ತೆ ಬಂದಿರುತ್ತದೆ. ದೈವದ ಮುಂದೆ ಪ್ರಶ್ನೆ ಇಟ್ಟು ನೋಡಿದಾಗ ಇದು ಕಡಪ ದಿಕ್ಕಿನವರ ಕೆಲಸವೇ ಆಗಿದೆ ಎಂದು ಗೊತ್ತಾಗುತ್ತದೆ. ಈಗ ಹೇಗಾದರೂ ಮಾಡಿ ಕಡಪ ದಿಕ್ಕಿನವರನ್ನ
ಸಂಹಾರ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ. ಮತ್ತೊಂದು ಬೆರಮೆಗೆ ಆಶ್ಚರ್ಯಕರ ಸಂಗತಿ ತಿಳಿಯುತ್ತದೆ. ಇಲ್ಲಿ ನಡೆದ ಎಲ್ಲಾ ಒಂದು ಕೆಲಸಗಳಿಗೆ ಕನಕವತಿನೇ ಕಾರಣ ಎಂದು ಬೆರಮೆಗೆ ಗೊತ್ತಾಗುತ್ತದೆ. ಈಗ ಯುವರಾಣಿ ಆಗಿದ್ದ ಕನಕವತಿಯು ಈಗ ರಾಣಿಯಾಗಿರುತ್ತಾಳೆ. ಹಾಗೆ ರಾಜಶೇಖರನು ಒಂದು ಮಾತು ಹೇಳುತ್ತಿರುತ್ತಾನೆ. ಈಗ ಹೇಗಾದರೂ ಮಾಡಿ ಕಾಂತಾರದ ಜನರನ್ನು ಕೊಲ್ಲಬೇಕು, ಅವರನ್ನು ಸರ್ವನಾಶ ಮಾಡಬೇಕೆಂದು ಹೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಕಡಪ ದಿಕ್ಕಿನವರು ರಾಜನ ಆಸ್ಥಾನಕ್ಕೆ ಬರುತ್ತಾರೆ. ಎಲ್ಲ ಕೆಲಸ ಕಾರ್ಯಗಳನ್ನ ಈ ಕಡಪ ದಿಕ್ಕಿನವರೇ ಮಾಡುತ್ತಾರೆ ಎಂದು ರಾಣಿಯಾದ ಕನಕವತಿ ಹೇಳುತ್ತಾಳೆ. ಹೇಗಾದರೂ ಮಾಡಿ ಆ ಒಂದು ಕಾಂತಾರವನ್ನ ವಶ ಮಾಡಿಕೊಳ್ಳಬೇಕೆಂಬ ದುರಾಸೆಯು ರಾಣಿಯಾದ ಕನಕವತಿಗೆ ಬಂದಿರುತ್ತೆ. ರಾಣಿಯಾದ ಕನಕವತಿಯು ಬೇರೆ ಯಾವುದೇ ಶಕ್ತಿ ಬಂದರೂ ನಾನು ತಡೆಯಬಲ್ಲೆ, ಆದರೆ ಮೂಲ ಸ್ಥಾನದಿಂದ ಬಂದ ಬೆರ್ಮೆಯನ್ನ ತಡೆಯಬೇಕೆಂದರೆ 3 ತಲೆಮಾರುಗಳು ಒಂದಾದರೆ ಮಾತ್ರ ಅವನನ್ನು ತಡೆಯಲು ಸಾಧ್ಯ ಎಂದು ಹೇಳುತ್ತಾಳೆ. ಇನ್ನು ಮುಂದಿನ ದೃಶ್ಯದಲ್ಲಿ ಹೋರಾಟ ಶುರುವಾಗುತ್ತದೆ. ಬಾಂಗ್ರಾ ಸೈನಿಕರಿಗೆ ಮತ್ತು ಕಾಂತಾರದ ಜನರಿಗೆ ಹೋರಾಟ ಶುರುವಾಗುತ್ತದೆ. ಇಲ್ಲಿ ಎಲ್ಲ ಜನರನ್ನು ಹೊಡೆಯುತ್ತಾ ಕಾಂತಾರದ ಜನರು ಹೆಚ್ಚಾಗುತ್ತಾರೆ. ಇತ್ತ ಕಡೆ ಒಂದು ಕಡೆಯಲ್ಲಿ ರಾಣಿ ಕನಕವತಿ ಹಾಗೂ ಕಡಪ ದಿಕ್ಕಿನವರು ಮತ್ತು ರಾಜಶೇಖರನು ಒಂದು ಪೂಜೆಯನ್ನು ಮಾಡುತ್ತಿರುತ್ತಾರೆ. ಈ ಒಂದು ಪೂಜೆಯ ಉದ್ದೇಶವು ರಾಜಶೇಖರನ ತಂದೆಯ ಆತ್ಮವು ಈಗ ರಾಜಶೇಖರನ ಮೈಯಲ್ಲಿ ಬರುವಂತೆ ಈ ಒಂದು ಪೂಜೆಯನ್ನು ಮಾಡುತ್ತಿರುತ್ತಾರೆ. ಈ ಕಡಪ ದಿಕ್ಕಿನವರು ಪೂಜೆ ಮಾಡುವುದರ ಫಲವು ಸಿಗುತ್ತದೆ. ಈಗ ರಾಜಶೇಖರನ ಮೈಯಲ್ಲಿ ತನ್ನ ತಂದೆಯ ಆತ್ಮವು ಬಂದಿರುತ್ತೆ. 3 ಪೀಳಿಗೆಗಳು ಸೇರಿ ಆ ಕಾಂತಾರದ ಬೆರ್ಮೆಯನ್ನ ಸಂಹಾರ ಮಾಡಲು ಯುದ್ಧ ನಡೆಯುವಲ್ಲಿಗೆ ಬರುತ್ತಾರೆ. ಈಗ ಯುದ್ಧದ ಮೈದಾನದಲ್ಲಿ ಬಂದಿದ್ದ ಕನಕವತಿ, ರಾಜಶೇಖರ ಮತ್ತು ರಾಜಶೇಖರನ ತಂದೆಯ ಆತ್ಮವು ಯುದ್ಧ ಮಾಡಲು ಶುರು ಮಾಡುತ್ತಾರೆ. ಈಗ ಬೆರ್ಮೆಯು ಮೊದಲು ಮುಂದೆ ಹೋಗಿ ರಾಜಶೇಖರನನ್ನು ಹೊಡೆಯಲು ಹೋಗುತ್ತಾನೆ. ಆದರೆ ರಾಜಶೇಖರನನ್ನು ಹೊಡೆಯಲು ಆಗುವುದಿಲ್ಲ. ಈಗ ಕಾಣದ ದೈವ ಅನ್ನುವ ರೀತಿಯಲ್ಲಿ ಮಾಯಕಾರ ಈಗ ಅಲ್ಲಿಗೆ ಬರುತ್ತಾನೆ. ಬೆರ್ಮೆಯನ್ನ ಇಳಿಸಿ, ನೀನು ಬಾವಿಯಲ್ಲಿ ಸಿಕ್ಕಿದ್ದೆ, ನೀನು ಬಾವಿಗೆ ಹೋಗು, ನಿನಗೆ ಗಂಗೆ ದಾರಿ ತೋರಿಸುತ್ತಾಳೆ ಎಂದು ಹೇಳುತ್ತಾನೆ. ಈಗ ದೈವವನ್ನ ಇನ್ನೂ ಕೂಡ ಬಂಧನದಲ್ಲಿ ಇಟ್ಟಿರುತ್ತಾರೆ ಈ ಕಡಪ ದಿಕ್ಕಿನವರು. ಬೆರ್ಮೆಯು ಆ ಒಂದು ಬಾವಿ ಹತ್ತಿರ ಬರುತ್ತಾನೆ. ಅಲ್ಲಿಯವರೆಗೂ ಮಾಯಕಾರ ಈ ಒಂದು ರಾಜಶೇಖರನನ್ನ ತಡೆದಿರುತ್ತಾನೆ. ಈಗ ಬೆರ್ಮೆಯು ಬಾವಿಯಲ್ಲಿ ಬಂದು ನೋಡುತ್ತಾನೆ. ಒಂದು ದಾರಿ ಕಾಣುತ್ತದೆ. ಆ ದಾರಿಯ ಮೂಲಕ ಹೋದಾಗ ಅಲ್ಲಿ ಅವನಿಗೆ ಈಶ್ವರನ ಲಿಂಗ ಮತ್ತು ಒಂದು ತ್ರಿಶೂಲ ಕಾಣುತ್ತದೆ. ಅವುಗಳಿಗೆ ಕೈ ಮುಗಿಯುತ್ತಿರುವಾಗನೇ ಒಂದು ಶಬ್ದವು ಕೇಳಿಸುತ್ತದೆ. ಆ ಶಬ್ದ ಯಾರದು ಎಂದು ಹೋಗಿ ನೋಡಿದಾಗ ಅಲ್ಲಿ ಬ್ರಹ್ಮ ರಾಕ್ಷಸನು ಇರುವುದು ಕಾಣುತ್ತೆ. ಈಗ ಬ್ರಹ್ಮ ರಾಕ್ಷಸು ಇವನನ್ನು ನೋಡಿ ಬೆರ್ಮೆಯನ್ನು ಹೊಡೆಯಲು ಬರುತ್ತಾನೆ. ಹೀಗೆ ಬೆರ್ಮೆಯು ಆ ಬ್ರಹ್ಮ ರಾಕ್ಷಸನಿಗೆ ಹೊಡೆಯುತ್ತಾನೆ. ಇಬ್ಬರ ಮಧ್ಯೆ ಹೊಡೆದಾಟ ಶುರುವಾದಾಗ ಬ್ರಹ್ಮ ರಾಕ್ಷಸನು ಬೆರ್ಮೆಯನ್ನು ತಳ್ಳುತ್ತಾನೆ. ತಳ್ಳಿದಾಗ ಬೆರ್ಮೆಯು ಹೋಗಿ ತ್ರಿಶೂಲವನ್ನು ಹಿಡಿಯುತ್ತಾನೆ. ತ್ರಿಶೂಲವು ಹಿಡಿದಿದ್ದನ್ನು ನೋಡಿದ ಬ್ರಹ್ಮ ರಾಕ್ಷಸನು ಇವನು ಈಶ್ವರನ ಘನ ಇರಬಹುದು ಎಂದು ಆ ಬೆರ್ಮೆಗೆ ಕೈ ಮುಗಿಯುತ್ತಾನೆ. ಅಷ್ಟರಲ್ಲಿ ಒಂದು ಸರ್ಪವು ಸಹಿತ ಈಗ ಈ ಬೆರ್ಮೆಗೆ ಸುತ್ತಿಕೊಂಡಿರುತ್ತೆ. ಈಗ ತ್ರಿಶೂಲವನ್ನು ಹಿಡಿದ ಬೆರ್ಮೆಯು ಆ ತ್ರಿಶೂಲವನ್ನು ಒಮ್ಮೆ ನೆಲಕ್ಕೆ ಬಡಿದಾಗ ಅಲ್ಲಿ ಬಂಧಿಸಲಾಗಿದ್ದ ದೈವವು ಈಗ ಬಿಡುಗಡೆಯಾಗಿರುತ್ತದೆ. ಮುಂದಿನ ದೃಶ್ಯದಲ್ಲಿ ದೈವವು ಬಿಡುಗಡೆ ಆಗುತ್ತದೆ. ಈಗ ಯುದ್ಧದ ಭೂಮಿಯನ್ನು ತೋರಿಸುತ್ತಾರೆ. ಇಲ್ಲಿ ಒಂದು ಬೆಂಕಿಯ ಆಕಾರದಲ್ಲಿ ಒಂದು ಶಕ್ತಿಯು ಬರುತ್ತದೆ. ಆ ಶಕ್ತಿ ಬೇರೆ ಯಾವುದಲ್ಲ, ಪಂಜುರ್ಲಿ ದೈವದ ಶಕ್ತಿನೇ ಇದಾಗಿರುತ್ತೆ. ಇಷ್ಟರಲ್ಲಿ ಹುಲಿ ದೈವವು ಈಗ ಆ ಒಂದು ಪಂಜುರ್ಲಿ ಶಕ್ತಿಯಿಂದ ಬರುತ್ತದೆ. ಈ ಕಡಪ ದಿಕ್ಕಿನವರ ಕಡೆ ಆ ಹುಲಿಯು ದಾಳಿ ಮಾಡಲು ಬರುತ್ತಿರುತ್ತದೆ. ಅಷ್ಟರಲ್ಲಿ ಹುಲಿಯಕ್ಕಿಂತ ವೇಗವಾಗಿಯೂ ಬೆರ್ಮೆ ಬರುತ್ತಾನೆ. ಅವರ ಮೈಯಲ್ಲಿ ಈಗ ಈಶ್ವರನ ಘನ ಇರುತ್ತದೆ ಎಂದು ನಮಗೆ ಗೊತ್ತಾಗುತ್ತದೆ. ಹುಲಿ ದೈವಕ್ಕಿಂತ ವೇಗವಾಗಿ ಬಂದು ಆ ಕಡಪ ದಿಕ್ಕಿನವನ ಮುಖ್ಯಸ್ಥನನ್ನ ಕೊಲ್ಲುತ್ತಾನೆ ಬೆರ್ಮೆ. ಹೋಗಿ ಇವನನ್ನ ನೀನು ತೆಗೆದುಕೋ ಎಂದು ಹುಲಿಗೆ ಸನ್ನೆ ಮಾಡಿ ಹೇಳುತ್ತಾನೆ. ಇನ್ನು ಮುಂದೆ ರಾಜಶೇಖರನನ್ನು ಕೊಲ್ಲಲು ಮುಂದೆ ಹೋಗುತ್ತಾನೆ. ಅಷ್ಟರಲ್ಲಿ ಮಧ್ಯದಲ್ಲಿ ಕನಕವತಿ ಬರುತ್ತಾಳೆ. ಬಂದು, ನಾನು ಒಂದು ಹೆಣ್ಣು, ನನ್ನ ಮೇಲೆ ನಿನಗೆ ಕೈ ಹಾಕಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಮತ್ತೆ ಸ್ವಲ್ಪ ಹಿಂದೆ ಸರಿದ ಬೆರ್ಮೆಯು ಹೇಳುತ್ತಾನೆ, ನಿನ್ನ ಸಂಹಾರ ಮಾಡಲು ಒಂದು ಹೆಣ್ಣೆ ಬರುತ್ತೆ ಎಂದು. ಆವಾಗ ಚಾಮುಂಡಿಯು ಬೆರ್ಮೆಯ ಮೈಯಲ್ಲಿ ಬರುತ್ತಾಳೆ. ಬಂದು ಆ ಕನಕವತಿಯನ್ನ ಸಂಹಾರ ಮಾಡುತ್ತಾಳೆ. ಹಾಗೆ ಅಲ್ಲಿದ್ದ ರಾಜಶೇಖರನನ್ನು ಸಹಿತ ಈಗ ಚಾಮುಂಡಿನೇ ಸಂಹಾರ ಮಾಡುತ್ತಾಳೆ. ಇಲ್ಲಿಗೆ ಈ ಒಂದು ಮೂವಿ ಸ್ಟೋರಿ ಮುಗಿಯುತ್ತದೆ. ನೋಡ್ರಲ್ಲ ಮೂವಿ ಸ್ಟೋರಿ ಹೆಂಗ ಅನಿಸ್ತು ಅಂತ. ಈ ಮೂವಿ ಸ್ಟೋರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಂಗ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡ್ರಿ. ಹಂಗ ಮತ್ ಮುಂದಿನ ವಾರ ಮತ್ತೊಂದು ಮೂವಿ ಸ್ಟೋರಿ ಜೊತೆ ಹಾಜರಿರ್ತಾನೋ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ.